ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ಲೋಕಾರ್ಪಣೆಗೆ ಇನ್ನು ಕೆಲವೇ ದಿನಗಳಷ್ಟು ಬಾಕಿ ಇದೆ. ಇದೇ ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಆ ಶುಭ ಗಳಿಗೆಗೋಸ್ಕರ ಕೋಟ್ಯಾಂತರ ಜನರು ಕಾಯ್ತಾ ಇದ್ದಾರೆ. ಉದ್ಘಾಟನೆಯ ಕೌಂಟ್ ಡೌನ್ ಶುರುವಾಗುತ್ತಿರುವ ಹೊತ್ತಿನಲ್ಲೇ ವಿಶೇಷವಾದ ಮಾಹಿತಿಯೊಂದು ಬೆಳಕಿಗೆ ಬಂದಿದೆ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀರಾಮನ ಮಂದಿರ ಹೀಗೆ ಇರಬೇಕು ಅನ್ನೋ ನಕ್ಷೆಯನ್ನ ರಾಮ ಮಂದಿರದ ಆಂದೋಲನದ ವೇಳೆಯಲ್ಲೇ ಸಿದ್ಧ ಮಾಡಲಾಗಿತ್ತಂತೆ. ಆದರೆ ಈ ಕೇಸ್ ಕೋರ್ಟ್ನಲ್ಲಿ ಇರುವ ಹಿನ್ನೆಲೆಯಲ್ಲಿ ನಿರಾಕರಣೆಗೊಳಿಸಲಾಗಿತ್ತು. ಆಗ ಭೂಮಿಯ ಅಳತೆ ಮಾಡಲು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಅದರ ಮಧ್ಯೆಯೂ ರಾಮ ಮಂದಿರದ ನಕ್ಷೆ ತಯಾರಾಗಿತ್ತು. 2020ರಲ್ಲಿ ರಾಮ ಮಂದಿರದ ಅಡಿಗಲ್ಲು ಹಾಕುವ ವೇಳೆ ದೇವಾಲಯವನ್ನ ಮೂಲ ಮಾದರಿಯ 3 ಅಂತಸ್ತಿನಲ್ಲಿ ಬದಲಾವಣೆ ಮಾಡಲಾಗಿತ್ತು. ಹೌದು, ಗುಜರಾತ್ನ ವಾಸ್ತುಶಿಲ್ಪಿ ಚಂದ್ರಕಾಂತ್ ಸೋಂಪುರ ಅವರು ದೇವಾಲಯದ ನಕ್ಷೆಯನ್ನ ತಯಾರು ಮಾಡಿದ್ರು. ವಿಶ್ವ ಹಿಂದೂ ಮಹಾಸಭಾ ಅಧ್ಯಕ್ಷರಿಗೆ 3 ನಕ್ಷೆಯನ್ನ ತಯಾರಿಸಿ ನೀಡಲಾಗಿತ್ತು. ಈ ಬಗ್ಗೆ ಹರಿದ್ವಾರದಲ್ಲಿ ನಡೆದ ಕುಂಭಮೇಳದಲ್ಲಿ ಚರ್ಚೆ ಕೂಡ ಮಾಡಲಾಗಿತ್ತು. ಈಗ ಅದೇ ನಕ್ಷೆಯಲ್ಲಿ ಒಂದನ್ನ ಫೈನಲ್ ಮಾಡಿ ರಾಮ ಮಂದಿರದ ನಿರ್ಮಾಣ ಮಾಡಲಾಗ್ತಾ ಇದೆ. ಆ 3 ಅಂತಸ್ತಿನ ನಕ್ಷೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಯನ್ನ ಮಾಡಿ ಅದನ್ನೇ ಫೈನಲ್ ಮಾಡಲಾಗಿದೆ. ಅದರಂತೆ ಅಯೋಧ್ಯೆಯ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಿಂದ ಮಂದಿರದ ಲೇಟೆಸ್ಟ್ ಫೋಟೋಗಳು ರಿಲೀಸ್ ಆಗಿದೆ. ಅಯೋಧ್ಯೆಯ ರಾಮ ಮಂದಿರದ ಸಿಂಹದ್ವಾರ, ರಾಮ ಮಂದಿರದ ಪೂರ್ವ ದಿಕ್ಕಿನ ಮೆಟ್ಟಿಲುಗಳ ಫೋಟೋ ರಿಲೀಸ್ ಆಗಿದೆ. ಸಿಂಹದ್ವಾರದ ಮೆಟ್ಟಿಲುಗಳ 2 ಕಡೆ 2 ಸಿಂಹದ ಮೂರ್ತಿಯನ್ನ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ 2 ಕಡೆ 2 ಆನೆಯ ಮೂರ್ತಿಯನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಪೂರ್ವ ದಿಕ್ಕಿನ ಮೆಟ್ಟಿಲು ಹತ್ತಿ ದೇವಾಲಯದ ಪ್ರವೇಶಕ್ಕೆ ಅವಕಾಶವನ್ನ ನೀಡಲಾಗಿದೆ. ಪೂರ್ವ ದಿಕ್ಕಿನ ಮೊದಲ ಗೋಪುರ ಹಾಗೂ ಗೋಪುರದ ಮೇಲ್ಭಾಗದಲ್ಲಿ ಕಳಸ ಕೆತ್ತನೆ ಕೆಲಸ ಪೂರ್ಣಗೊಂಡಿದೆ. ಮಂದಿರದ ಪೂರ್ವ ದಿಕ್ಕಿನ ದ್ವಾರಕ್ಕೆ ಸಿಂಹದ್ವಾರ ಅಂತ ನಾಮಕರಣ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಇನ್ನು ಈ ಚಂದ್ರಕಾಂತ್ ಸೋಂಪುರ ಕುಟುಂಬವೇ ಒಂದು ಶಿಲ್ಪಿಗಳ ಕುಟುಂಬವಾಗಿದೆ. ಅವರು ಸೋಮನಾಥಪುರ ಟೆಂಪಲ್ನ ನಿರ್ಮಾತೃ ಅವರ ಮಗರಾಗಿದ್ದಾರೆ.